ಹಾಯ್ ಗೈಸ್, ವೆಲ್ಕಮ್ ಟು ವೇದ ಡೈರೀಸ್. ಸೊ ಇದು ನಂದು ಫಸ್ಟ್ ಲಾಂಗ್ ವಿಡಿಯೋ ನಾ ಯೂಟ್ಯೂಬ್ನಲ್ಲಿ ಪೋಸ್ಟ್ ಮಾಡ್ತಾ ಇರೋದು. ಅಂದ್ರೆ ಲೈಕ್ ಹಿಂಗೆ ಡೈರೆಕ್ಟ್ ಆಗಿ ಯೂಟ್ಯೂಬ್ನಲ್ಲಿ ಲಾಂಗ್ ವಿಡಿಯೋಸ್ ಇದೆ, ಬಟ್ ಹಿಂಗೆ ಡೈರೆಕ್ಟ್ ಆಗಿ ಮಾತಾಡಿ ಪೋಸ್ಟ್ ಮಾಡ್ತಾ ಇರೋ ಫಸ್ಟ್ ವಿಡಿಯೋ ಇದು. ನಾ ಈ ತರ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಂತ ಭಾಳ ದಿನದಿಂದ ವೇಟ್ ಮಾಡ್ತಾ ಇದ್ದೆ, ಬಿಕಾಸ್ ನನ್ನ ಹತ್ರ ಮೈಕ್ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತ. ಬಟ್ ನೋ, ಐ ವಿಲ್ ಸ್ಟಾರ್ಟ್ ಇಟ್, ಐ ವಿಲ್ ಡೂ ಇಟ್ ನಾವು ಅಂತ ಸ್ಟಾರ್ಟ್ ಮಾಡಿದೀನಿ. ಸೊ ವಾಚ್ ಇಟ್ ಟಿಲ್ ದ ಎಂಡ್. ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಂಗೆ ಗೊತ್ತು ನಾ ಏನ್ ದೊಡ್ಡ ಸೆಲೆಬ್ರಿಟಿ ಅಲ್ಲ, ದೊಡ್ಡ ಇನ್ಫ್ಲೂಯೆನ್ಸರ್ ಏನಲ್ಲ, ಬಟ್ ನಂಗೆ ಭಾಳ ಜನ ಕೇಳ್ತಾರೆ ನಂಗೆ ಕಂಟೆಂಟ್ ಕ್ರಿಯೇಷನ್ ಎದಕ್ ಸ್ಟಾರ್ಟ್ ಮಾಡಿದೆ, ಹೆಂಗ್ ಸ್ಟಾರ್ಟ್ ಮಾಡಿದೆ, ನಂಗೆ ಐಡಿಯಾ ಎಲ್ಲಿಂದ ಬಂತು ಅಂತ. ಸೊ ಇನ್ ದಿಸ್ ವಿಡಿಯೋ ನಾ ಏನೇನ್ ಹೇಳ್ತಾ ಇರ್ತೀನಿ ಅಂದ್ರೆ, ನಾ ಕಂಟೆಂಟ್ ಕ್ರಿಯೇಷನ್ ಎದಕ್ ಸ್ಟಾರ್ಟ್ ಮಾಡಿದ್ದೆ, ನಂಗೆ ಅದು ಐಡಿಯಾ ಎಲ್ಲಿಂದ ಬಂತು, ಮತ್ತೆ ನಾನು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿ ನಾ ಏನೇನ್ ಕಲಿತೆ ಅದರಿಂದ ಅಂತ ಹೇಳ್ತಾ ಇರ್ತೀನಿ. ಸೊ ವಾಚ್ ಟಿಲ್ ದಿ ಎಂಡ್. ಫಸ್ಟ್ಲಿ ನಾ ಏನ್ ಹೇಳ್ತಾ ಇರ್ತೀನಿ ಅಂದ್ರೆ, ವೈ ಐ ಸ್ಟಾರ್ಟೆಡ್ ಕಂಟೆಂಟ್ ಕ್ರಿಯೇಷನ್ ಅಂತ. ಫಸ್ಟ್ ಥಿಂಗ್, ಐ ವಾಂಟೆಡ್ ಟು ಗೆಟ್ ಔಟ್ ಆಫ್ ಮೈ ಕಂಫರ್ಟ್ ಝೋನ್. ನಾ ಭಾಳ ಕ್ಯಾಮ್ರಾ ಶೈ ಅದೀನಿ, ಭಾಳ ಅಂದ್ರೆ ನಾ ಒಂದು ಫೋಟೋನು ತೆಗೆಸ್ಕೊಂತಿದ್ದಿಲ್ಲ, ನಂಗೆ ಕಂಫರ್ಟೇಬಲ್ ಅನಿಸ್ತಿದ್ದಿಲ್ಲ. ಸೊ ಐ ವಾಂಟೆಡ್ ಟು ಗೆಟ್ ಔಟ್ ಆಫ್ ಮೈ ಕಂಫರ್ಟ್ ಝೋನ್. ನಾ ಒಂದು ಹೊಸದೇನರ ಟ್ರೈ ಮಾಡಬೇಕಿತ್ತು ನಂಗೆ. ಸೊ content creation was the best choice for me, best way for me to get out of my comfort zone. The second thing is we get to experience a lot of new things. Content creation start ಮಾಡಿದ್ರಿಂದ ನಮಗೆ ಈ ಎನ್ವಿರಾನ್ಮೆಂಟ್ ಬಿಟ್ಟು ಹೊರಗಿನ ಜಗತ್ ಬಗ್ಗೆ ಭಾಳ ಗೊತ್ತಾಗುತ್ತೆ, ಭಾಳ ಎಕ್ಸ್ಪೀರಿಯನ್ಸ್ ಮಾಡ, ಜನರ ಜೊತೆ ಒಳ್ಳೆ ಕನೆಕ್ಷನ್ಸ್ ಬೆಳೆಯುತ್ತೆ, ನಮಗೆ ಒಂದು ಐಡೆಂಟಿಫಿಕೇಶನ್ ಸಿಗುತ್ತೆ. ಓಕೆ. And the third point, it affected a lot on me. ಏನಂದ್ರೆ gained confidence. ಲೈಕ್ ನಾ ಹೆಂಗ್ ನಾ ಇಷ್ಟು ಕಾನ್ಫಿಡೆಂಟ್ ಆಗಿ ಒಟ್ಟ ಮಾತಾಡ್ತಿದ್ದಿಲ್ಲ. ಸೊ ಭಾಳ ಕಾನ್ಫಿಡೆನ್ಸ್ ಬರ್ಬೇಕಿತ್ತು ನಂಗೆ, ಕಾನ್ಫಿಡೆನ್ಸ್ ಬೇಕಿತ್ತು ನಂಗೆ. ಅದಕ್ಕೆ ನಾ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿ, ನಂಗೆ ಕಾನ್ಫಿಡೆನ್ಸ್ ಬೇಕಿತ್ತು. ಲೈಕ್ ನಾ ಹೆಂಗ್ ಪ್ರೆಸೆಂಟ್ ಮಾಡ್ತೀನಿ ನಾ ನನ್ನ ಬಗ್ಗೆ ನಾ ಹೆಂಗ್ ಹೇಳ್ಕೊಂತೀನಿ, ನನ್ನ ಥಾಟ್ಸ್ ಆಫ್ ಕೋರ್ಸ್ ಎಲ್ಲರ ಮೈಂಡ್ ಒಳಗೆ ಥಾಟ್ಸ್ ಇರ್ತಾವ, ಬಟ್ ಅದನ್ನ ನಾವು ಹೆಂಗ್ ಪ್ರೆಸೆಂಟ್ ಮಾಡ್ಕೊಂತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ಕಂಟೆಂಟ್ ಕ್ರಿಯೇಷನ್ ವಾಸ್ ದ ಬೆಸ್ಟ್ ವೇ ಫಾರ್ ಮೀ. ಐ ಆಲ್ವೇಸ್ ಲವ್ ಟಾಕಿಂಗ್ ಅಬೌಟ್ ಮೈ ಲೈಫ್ ಥಾಟ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್. ನನ್ನ ಡೈಲಿ ಲೈಫ್ನಾಗ ಇದಾಯ್ತು, ಅದಾಯ್ತು, ನಂದು ಎಕ್ಸ್ಪೀರಿಯನ್ಸ್ ಹಂಗಾಗಿತ್ತು ನಂಗೆ, ಮತ್ತು ನನ್ನ ಮೈಂಡಿಗೆ ಹಿಂಗೆ ಓಡಾಕತ್ತೆ, ನಂದು ಒಪಿನಿಯನ್ಸ್, ಇದ್ರ ಮೇಲೆ ಆ ಥರ ಒಪಿನಿಯನ್, ಇದ್ರ ಮೇಲೆ ಈ ಥರ ಒಪಿನಿಯನ್ ಇದೆ ಅಂತ ಶೇರ್ ಮಾಡಕ್ಕೆ ನಂಗೆ ಭಾಳ ಇಷ್ಟ ಆಯಿತು. ಸೊ ನಾನು ಕ್ಯಾಮ್ರಾ ಮುಂದೆ ಟಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸ್ಲೋಲಿ ನಂಗೆ ಐಡಿಯಾ ಬಂತು, ಲೈಕ್ ವೈ ನಾಟ್ ಶೇರ್ ದಿಸ್, ಶೇರ್ ಮಾಡ್ಕೋಬೋದಲ್ಲ ಇದನ್ನ ಜನರ ಜೊತೆ, ಮೇ ಬಿ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದಲ್ಲ ಅಂತಂದು ನಾನು ಸ್ಟಾರ್ಟ್ ಮಾಡಿದೆ. ಐ ವಾಂಟೆಡ್ ಟು ಹೆಲ್ಪ್ ಸಮ್ವನ್ ಹೂ ಮೈಟ್ ಬಿ ಗೋಯಿಂಗ್ ಥ್ರೂ ಸೇಮ್ ಥಿಂಗ್ ಆಸ್ ಮೀ. ಫಸ್ಟ್ ಹೇಳ್ದಂಗೆ ನಾನೇನು ದೊಡ್ಡ ಇನ್ಫ್ಲೂಯೆನ್ಸರ್ ಅಲ್ಲ, ಬಟ್ ನಂದು ಇನ್ಸ್ಟಾ ಒಳಗೆ ಆಲ್ಮೋಸ್ಟ್ 450 ಫಾಲೋವರ್ಸ್ ಇದ್ದಾರೆ. ಅದರಲ್ಲಿ ಒಬ್ರಿಗೆ ಹೆಲ್ಪ್ ಆದ್ರೆ ಐ ವಿಲ್ ಬಿ ಸೋ ಸ್ಯಾಟಿಸ್ಫೈಡ್. ಅದೇ ತರ ಅಟ್ಲೀಸ್ಟ್ ನನ್ನಿಂದ ಒಬ್ರಿಗೆ ಹೆಲ್ಪ್ ಆದ್ರೆ ಇಟ್ ವಿಲ್ ಬಿ ದ ಮೋಸ್ಟ್. ಸೊ ನನಗೆ ಯಾರಿಗಾದ್ರೂ ಹೆಲ್ಪ್ ಮಾಡ್ಬೇಕು. ಈಗ ನಂಗೆ ಭಾಳ ಸ್ಟಡಿ ರಿಲೇಟೆಡ್ ಆಗಲಿ, ಭಾಳ ಲೈಫ್ ಬಗ್ಗೆ ಆಗಲಿ ಭಾಳ ಟಿಪ್ಸ್ ಗೊತ್ತು, ನಂಗೆ ಭಾಳ ಮೋಟಿವೇಶನ್ ಚಲೋ ಕೊಡ್ತೀನಿ. ಸೊ ಐ ವಾಂಟೆಡ್ ಟು ಶೇರ್ ಇಟ್. ಲೈಕ್ ಪೀಪಲ್ ಯಾರು ಸ್ಟ್ರಗಲ್ ಮಾಡ್ತಿದ್ದಾರೆ ಅವ್ರ ಜೊತೆ ಶೇರ್ ಮಾಡ್ಕೋಬೇಕನ್ನೋದು ಭಾಳ ಇತ್ತು ನಂಗೆ. ಕಂಟೆಂಟ್ ಕ್ರಿಯೇಷನ್ ಗಿವ್ ಮಿ ಅ ಸೆನ್ಸ್ ಆಫ್ ಪರ್ಪಸ್ ಔಟ್ಸೈಡ್ ಅಕಾಡೆಮಿಕ್ಸ್. ಬರೀ ಓದೋದೊಂದೇ ಇಲ್ಲ ಅನ್ನೋದು ಭಾಳ ಹೇಳ್ಕೊಟ್ಟು ನಂಗೆ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ದ. ಯಾಕಂದ್ರೆ ಓದೋದು ಹೌದು, ಅಫ್ಕೋರ್ಸ್ ಓದೋದು ಇಂಪಾರ್ಟೆಂಟ್, ಬಟ್ ಓದೋದು ಒಂದೇ ಅಲ್ಲ. ನಾವು ಲೈಕ್ ನೋ ಬುಕ್ಸ್ ಇದ್ರೆ ಇದಕ್ಕೂ ಯೂಸ್ ಇಲ್ಲ. ನಮ್ಗೆ ಹೊರಗಡೆ ಭಾಳ ಐತಿ, ಜಗತ್ ಭಾಳ ದೊಡ್ಡದೈತಿ, ಅದ್ರಾಗೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕೆಲ್ಲ, ಹೊಸ ಹೊಸ ಥಿಂಗ್ಸ್ ಕಲಿಬೇಕು. ಮತ್ತು ನಿಮ್ಗೆ ಭಾಳ ಅಪರ್ಚುನಿಟೀಸ್ ಸಿಗ್ತವೆ. ಎಜುಕೇಶನ್ ಈಸ್ ಇಂಪಾರ್ಟೆಂಟ್, ಬಟ್ ವಿತ್ ಎಜುಕೇಶನ್ಸ್ ಬೇರೆ ಸ್ಕಿಲ್ಸ್ ಕೂಡ ಇಂಪಾರ್ಟೆಂಟ್ ಇರುತ್ತೆ. I wanted to start now instead of looking back and regretting it later. This is one of the main reason ನಾ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ನಂಗೆ ಇದು ಭಾಳ ದಿನದಿಂದ ಇಂಟ್ರೆಸ್ಟ್ ಇತ್ತು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡೋಕೆ, ಬಟ್ ನಂಗೆ ಲೈಕ್ ನಂಗೆ ಹತ್ರ ಫ್ಯಾನ್ಸಿ ಸೆಟಪ್ ಇಲ್ಲ, ಮೈಕ್ ಇಲ್ಲ, ಲೈಟಿಂಗ್ಸ್ ಇಲ್ಲ, ಬರೀ ಇದೆ ಯೋಚನೆ ಮಾಡ್ತಾ ಹಿಂಗೆ ಡಿಲೇ ಮಾಡ್ತಾ ಇದೆ. ಬಟ್ ಒಂದಿನ ನಂಗೆ ಫೀಲ್ ಆಯ್ತು, ಇಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ರೆ ನಂಗೆ ಇಷ್ಟು ಫಾಲೋವರ್ಸ್ ಇದ್ರು, ಇಷ್ಟು ಚೆನ್ನಾಗಿ ಗ್ರೋ ಆಗ್ತಿದೆ ಅಂತ ಫೀಲ್ ಆಯ್ತು. ಅದೇ ತರ ಮತ್ತೆ ಫ್ಯೂಚರ್ ಮತ್ತೆ ರಿಗ್ರೆಟ್ ಮಾಡೋದು ಆಗ್ಬಾರ್ದು, ಸ್ಟಾರ್ಟ್ ಮಾಡ್ಬಿಡೋಣ.
ಲೈಕ್ ಇಟ್ಸ್ ಬೆಟರ್ ಟ್ರೈಯಿಂಗ್ ದ್ಯಾನ್ ಟು ಸಿಟ್ ಕ್ವೈಟ್ಲಿ ಅಲ್ವಾ. ಸುಮ್ನೆ ಕುಂದ್ರೋಪಲ್ಲಿ ಏನಾರ ಟ್ರೈ ಮಾಡಿದ್ರೆ ಓಕೆ, ಗೆದ್ರೆ ಗೆಲ್ತೀನಿ, ಸೋತ್ರೆ ಅದರಿಂದ ಒಂದ್ ಏನಾದ್ರೂ ಕಲಿತೀನಿ ಅನ್ನೋ ಥಾಟ್, ಅನ್ನೋ ಮೈಂಡ್ ಸೆಟ್ ಇಂದ ಸ್ಟಾರ್ಟ್ ಮಾಡಿದೆ. ಸೊ ನನ್ನ ಒಪಿನಿಯನ್ ಏನಂದ್ರೆ, ಡೋಂಟ್ ವೇಟ್ ಫಾರ್ ದಿ ರೈಟ್ ಆಪರ್ಚುನಿಟಿ. ಟೈಮ್ ಬರ್ಲಿ, ಒಳ್ಳೆ ಟೈಮ್ ಬರ್ಲಿ ನೋಡ್ತೀನಿ ಅಂತ ಕುಂದ್ರಕ್ ಹೋಗ್ಬೇಡಿ. ಯಾಕಂದ್ರೆ ಅದು ಬರಲ್ಲ, ನೀವು ಸ್ಟಾರ್ಟ್ ಮಾಡಲ್ಲ, ನೀವು ಅಲ್ಲೇ ಇರ್ತೀರಾ. ನಿಮ್ಕಿನ್ನ ಕಮ್ಮಿ ಟ್ಯಾಲೆಂಟೆಡ್ ಇರ್ತಾರ ನೋಡ್ರಿ, ಅವ್ರ ಆ ಜಾಗನ ತಗೊಂಡು ಅವ್ರ ಮುಂದೆ ಹೋಗಿ ಬೆಳಿತಾರೆ ಹೊರತಾಗಿ ನೀವು ಅಲ್ಲೇ ಇರ್ತೀರಿ. ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ರೆ ಅದ್ನ ಯಾಕೆ ಸ್ಟಾಪ್ ಮಾಡ್ಬೇಕು, ಅದ್ನ ಯಾಕೆ ಒಳಗೆ ಇಟ್ಕೋಬೇಕು. ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್, ಗ್ರೋ, ಜಸ್ಟ್ ಗೆಟ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ನಿಮ್ ಕಂಫರ್ಟ್ ಝೋನ್ ಇಂದ ಹೊರಗೆ ಬರ್ರಿ. ಭಾಳ ಇದೆ ಈ ಜಗತ್ತೊಳಗಿನ್ನು ಕಲಿಯೋದು, ಎಕ್ಸ್ಪೀರಿಯನ್ಸ್ ಮಾಡೋದು. ನೋ, ಡೋಂಟ್ ವೇಟ್ ಫಾರ್ ದ ರೈಟ್ ಅಪರ್ಚುನಿಟಿ. ಏನಾದ್ರೂ ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ಇವಾಗೆ ಸ್ಟಾರ್ಟ್ ಮಾಡಿ, ಬಿಕಾಸ್ ಯು ಕ್ಯಾನ್ ಡೂ ಇಟ್. ಜಸ್ಟ್ ಬಿಲೀವ್ ಇನ್ ಯೋರ್ ಸೆಲ್ಫ್. ಓಕೆ, ಸೊ ನಂಗೆ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂತ ಐಡಿಯಾ ಎಲ್ಲಿಂದ ಬಂತು ಅಂತ ಹೇಳ್ತೀನಿ ಇವಾಗ. ಇದು ಏನ್ ಇಂಪ್ಯಾಕ್ಟ್ ಅನ್ನೋದು, ನಾನು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಬೇಕು ಅಂತಂದ್ ಬಡ ಹೋಗಿ ಅಕೌಂಟ್ ಓಪನ್ ಮಾಡಿ ಪೋಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ ಅಲ್ಲ. ಇದು ಗ್ರಾಜುವಲ್ ಆಗಿ ಸ್ಟಾರ್ಟ್ ಆಗಿದ್ದು. ನಾ ಯಾವಾಗ ನೀಟ್ ಮುಗೀತು ನೋಡ್ರಿ, ಅವಾಗೇನೋ ಮನೆಯಲ್ಲೇ ಇದ್ದಲ್ಲ, ಅವಾಗಿಂದ ಸ್ಕ್ರಾಲ್ ಮಾಡಿ ಲೈಕ್ ಸ್ಕ್ರಾಲ್ ಮಾಡ್ತಾನೆ ಇದ್ದೆ. ಅವಾಗ ನಂಗೆ ಒಂದು ಐಡಿಯಾ ಸಿಕ್ತು. ಲೈಕ್ ಜಾಸ್ತಿ ಕಂಟೆಂಟ್ ಕ್ರಿಯೇಟರ್ಸ್ ನಾ ನೋಡ್ತಿದ್ನಲ್ಲ, ಅವ್ರದೆಲ್ಲ ಸ್ಟೋರೀಸ್ ಕೇಳೋದು ಭಾಳ ಇಷ್ಟ ಅನಿಸ್ತಿತ್ತು ನಂಗೆ, ಅವ್ರು ಮಾತಾಡೋದು. ಲೈಕ್ ಮೇ ಬಿ ಈವನ್ ಐ ಕುಡ್ ಟ್ರೈ ದಿಸ್ ಅಂತ ಅನಿಸ್ತಿ. ಮತ್ತೆ ಇದು ಸೆಕೆಂಡ್ ರೀಸನ್ ಏನಂದ್ರೆ, ಅವ್ರ ಸ್ಟೋರೀಸ್, ಅವ್ರ ಎಕ್ಸ್ಪೀರಿಯನ್ಸ್ ಹೇಳೋದ್ ಕೇಳಿ ನಂಗೆ ಅನಿಸ್ತಾ ಇತ್ತು, ನನ್ನ ಹತ್ರನೂ ಭಾಳ ಸ್ಟೋರೀಸ್ ಇದೆ. ಈವನ್ ನಾನು ಈ ತರ ಹೇಳ್ಕೊಂಡು ಎಕ್ಸ್ಪ್ರೆಸ್ ಮಾಡ್ಕೋಬಹುದು ನನ್ನ ಸ್ಟೋರೀಸ್ ಕೂಡ ಅಂತ ಅನ್ಕೊಂಡೆ. ದ ಥರ್ಡ್ ರೀಸನ್ ಈಸ್, ಭಾಳ ಹೆವಿ ಫೀಲ್ ಆಗ್ತಿತ್ತು. ಸೊ ಐ ವಾಂಟೆಡ್ ಅ ಪ್ಲಾಟ್ಫಾರ್ಮ್ ವೇರ್ ನಾ ಎಲ್ಲ ನನ್ನ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡ್ತಿದ್ದೆ. ನಂಗೆ ಆಮೇಲೆ ಲೈಟ್ ಅನ್ಸುತ್ತೆ ಅಂತ ಫೀಲ್ ಆಯ್ತು ನಂಗೆ. ಮತ್ತೆ ನಾನು ಸ್ಲೋಲಿ ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ನಂಗೆ ನನ್ನ ಡೈಲಿ ಲೈಫ್ ಬಗ್ಗೆ, ನನ್ನ ಎಕ್ಸ್ಪೀರಿಯನ್ಸಸ್ ಬಗ್ಗೆ, ನನ್ನ ಥಾಟ್ಸ್, ಫೀಲಿಂಗ್ಸ್ ಬಗ್ಗೆ ಶೇರ್ ಮಾಡ್ಕೊಳಕ್ ಭಾಳ ಇಷ್ಟ ಇತ್ತು ಅಂತ. ಅವಾಗ ನಂಗೆ ಕಂಟೆಂಟ್ ಕ್ರಿಯೇಷನ್ ಒಂದ್ ವೇ ಅಂತ ಇದ್ರಲ್ಲಿ ಭಾಳ ಇಂಟ್ರೆಸ್ಟ್ ಬರೋಕ್ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ಮತ್ತೆ ಇಫ್ ದೇ ಕ್ಯಾನ್ ಡೂ ವೈ ಕಾಂಟ್ ಐ, ಯಾರೇನಾದ್ರೂ ಅನ್ಕೊಳ್ಳಿ ಅಂತ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೆ. ಸೊ ಆಮೇಲೆ ರಿಗ್ರೆಟ್ ಮಾಡೋದು ಬೇಡ ಅಂತ ಸ್ಟಾರ್ಟ್ ಮಾಡೇ ಬಿಟ್ಟೆ ನೋಡಿ. Okay, the third thing of the video is what I learned after I started content creation. Okay, actually ಭಾಳ things ಅದಾವ ನಾ ಕಲ್ತಿರೋದು ಪರ್ಸನಲಿ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿಂದ. ಬಟ್ ನನಗೆ ಇವಾಗ 7 things ಶೇರ್ ಮಾಡೋಕೆ ಇಷ್ಟ ನಿಮ್ ಹತ್ರ. ಸೊ ಹಿಯರ್ಸ್ ದ ಫಸ್ಟ್ ಒನ್. ಇದು ಭಾಳ ಮೋಸ್ಟ್ ಕಾಮನ್ ಫ್ಯಾಕ್ಟ್, ಬಟ್ ಸ್ಟ್ರೇಂಜರ್ಸ್ ಸಪೋರ್ಟ್ ಯು ದ ಮೋಸ್ಟ್. ಹೌದು, ಇದು 100% ನಿಜ. ಸ್ಟ್ರೇಂಜರ್ಸ್ ನಿಮ್ಗೆ ಭಾಳ ಸಪೋರ್ಟ್ ಮಾಡೋದು. ಗೊತ್ತಿರೋರು ಎಲ್ರೂ ಸಪೋರ್ಟ್ ಮಾಡಲ್ಲ ಅಂತಲ್ಲ, ಮಾಡ್ತಾರೆ ಕೆಲವು ಜನ. ಬಟ್ ಕೆಲವು ಜನ ಲೈಕ್ ದೇ ವಿಲ್ ಇಗ್ನೋರ್ ಯು. ಇವನ್ ಸಪೋರ್ಟ್ ಮಾಡಿ ಹೆಂಗ್ ಮಾಡ್ತಾರೆ, ಸುಮ್ನೆ ನಾನು ರೀಲ್ ಅಂತ ಲೈಕ್ ಕೊಡ್ತಾರೆ ಹೊರತಾಗ ನಾ ಏನ್ ಕಂಟೆಂಟ್ ಕ್ರಿಯೇಟ್ ಮಾಡಿನೋ ಅದಕ್ಕೆ ಲೈಕ್ ಕೊಡೋದು. ಜಸ್ಟ್ ದೇ ಸಿ ಮೈ ಫೇಸ್ ಅಂಡ್ ದೇ ಲೈಕ್ ಇಟ್. ನಂಗೆ ಅದು ಬೇಡ. ಸೊ ಸ್ಟ್ರೇಂಜರ್ಸ್ ಸಪೋರ್ಟ್ ಯು ದ ಮೋಸ್ಟ್ ಅಂಡ್ ಇಟ್ ಈಸ್ ಹ್ಯಾಶ್ ಟ್ರುತ್. ಏನ್ ಗೊತ್ತು, ನಮ್ಮವ್ರು ಯಾರಂತ ಗೊತ್ತಾಗತ್ತೆ, ಯಾರು ನಮಗ್ ನಿಜವಾಗ್ಲೂ ಸಪೋರ್ಟ್ ಮಾಡ್ತಾರೆ, ಯಾರು ನಮಗ್ ನೋಡಿ ಜಲಸಿ ಪಡಲ್ಲ ಅಂತ ನಿಜ ಗೊತ್ತಾಗತ್ತೆ ನಮ್ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿಲ್ಲ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಈಸ್ ಕನ್ಸಿಸ್ಟೆನ್ಸಿ ಇಂದ ನಾವು ಏನೆಲ್ಲ ಅಚೀವ್ ಮಾಡ್ಬೋದು ಅಂತ. ಲೈಕ್ ಮೋಟಿವೇಶನ್ ಹೆಂಗ್ ಗೊತ್ತು, 1 ಸೆಕೆಂಡ್ ಇರುತ್ತೆ, ಸ್ವಲ್ಪ ಹೊತ್ತಾಗ ಹೋಯ್ತು. ಬಟ್ ಡಿಸಿಪ್ಲಿನ್, ಇಟ್ ವರ್ಕ್ಸ್ ಇನ್ ದ ಲಾಸ್ಟ್. ಎಸ್, ಡಿಸಿಪ್ಲಿನ್ ಇಸ್ ಮೋರ್ ದನ್ ಮೋಟಿವೇಶನ್. ನೀವು ಮೋಟಿವೇಶನ್ ಇದ್ರೆ ಕನ್ಸಿಸ್ಟೆಂಟ್ ಆಗಿರೋಕ್ ಹೆಲ್ಪ್ ಮಾಡಲ್ಲ. ಬಟ್ ಇಫ್ ಯು ಹ್ಯಾವ್ ಡಿಸಿಪ್ಲಿನ್, ಅಫ್ಕೋರ್ಸ್ ಯು ಕ್ಯಾನ್ ಬಿ ಕನ್ಸಿಸ್ಟೆಂಟ್. ಬಿಕಾಸ್ ನೋಡಿ, ನಾಗ ಒಂದೊಂದು ರೀಲ್, ಒಂದು ಡಿಸೆಕ್ಷನ್ ಒಂದು ರೀಲ್ ಪೋಸ್ಟ್ ಮಾಡಿ ನಾನು ಇನ್ಸ್ಟಾ ಮಾಡ, ಅದು ನಂಗೆ ಪೋಸ್ಟ್ ಮಾಡಕ್ ನಿಜ ಮನ್ಸಿದ್ದಿಲ್ಲ. ಬಟ್ ನಾನು ಚಾಲೆಂಜ್ ತಗೊಂಡಿದ್ದೆ ಡೈಲಿ ಪೋಸ್ಟ್ ಮಾಡ್ತೀನಿ ಅಂತ. ಸೊ ನಾನ್ ಅವತ್ ನೈಟ್ 8 o'clock ಆಗಿತ್ತು, ಪೋಸ್ಟ್ ಮಾಡ್ಲಾ ಬೇಡ, ಪೋಸ್ಟಿಂಗ್ ಟೈಮ್ ಎಲ್ಲ ಇದೆ. ಬಟ್ ಸ್ಟಿಲ್ ಐ ಶೋಡ್ ಅಪ್. ಅವಾಗ ನಾ ಕನ್ಸಿಸ್ಟೆಂಟ್ ಆಗಿ ಪೋಸ್ಟ್ ಮಾಡಿದ್ ನಂಗೆ ಆ ರೀಲ್ ರಿಸಲ್ಟ್ ಸಿಕ್ತು. ಇವಾಗದು ವಿತಿನ್ 10-15 ಡೇಸ್ಗೆ 45K ಪ್ಲಸ್ ವ್ಯೂಸ್ ಇದೆ. ಇದು ಕೆಲವು ಜನ ಕಾಮನ್ ಇರ್ಬೋದು, ಬಟ್ ಇಟ್ ಈಸ್ ದ ಮೋಸ್ಟ್ ವ್ಯೂಡ್ ರೀಲ್ ಫಾರ್ ಮೀ. ಥರ್ಡ್ ಪಾಯಿಂಟ್, ನೋಬಡಿ ಆಕ್ಚುಲಿ ಕೇರ್ಸ್. ಅವ್ರೇನ್ ಅನ್ಕೊಂತಾರೆ, ಇವ್ರೇನ್ ಅನ್ಕೊಂತಾರೆ ಅಂತ ನಾವು ಸ್ಟಾರ್ಟ್ ಮಾಡಕ್ ಹೆದರ್ತೀವಲ್ಲ,
ನೋ, ಯಾರು ಏನು ತಲೆ ಕೆಡ್ಸ್ಕೊಳಲ್ಲ. ಲೈಕ್ ದೇ ಡೋಂಟ್ ಪೇ ಯೋರ್ ಬಿಲ್ಸ್, ರೈಟ್? ಸೊ ವೈ ಡು ಯು ಥಿಂಕ್ ಅಬೌಟ್ ದೆಮ್? ಅವ್ರು ನಿಮ್ ಬಿಲ್ ಪೇ ಮಾಡಲ್ಲ ಅಂದ್ರೆ ಅವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕು ಹೇಳಿ? ಆಲ್ ಮ್ಯಾಟರ್ಸ್ ಈಸ್ ಯು. ನೀವು ನಿಮಗೋಸ್ಕರ ಮಾಡಿ, ನಿಮಗೋಸ್ಕರ ಸ್ಟಾರ್ಟ್ ಮಾಡಿ, ಎಲ್ಲ ಅಟ್ ದಿ ಎಂಡ್ ವರ್ಕೌಟ್ ಆಗುತ್ತೆ. ಸೊ ವೈ ಅವ್ರ ಬಗ್ಗೆ ಇವ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಂತೀವಿ? ಆಲ್ ಆರ್ ಟೆಂಪ್ರರಿ. ನೀವಷ್ಟೇ ಪರ್ಮನೆಂಟ್. ನಿಮಗೋಸ್ಕರ ನಿಮ್ ಫ್ಯೂಚರ್ಗೋಸ್ಕರ ನೀವೇನ್ ಮಾಡ್ತೀರಿ ಇವಾಗ, ಅದು ಪರ್ಮನೆಂಟ್ ಆಗಿರುತ್ತೆ ನೋಡಿ. ಮತ್ತೆ ಇದು ಲೈಕ್ ಟಾಕಿಂಗ್ ಟು ಕ್ಯಾಮ್ರಾ ಫೆಲ್ಟ್ ಅಕ್ವರ್ಡ್. ಫಸ್ಟಿಗೆ ಬಹಳ ಅಕ್ವರ್ಡ್ ಅನ್ಸುತ್ತೆ. ಬಟ್ ಬ್ರೋ, ನನ್ ಜೊತೆ ನಾನೇ ಮಾತಾಡ್ಬೇಕು ಹೆಂಗ್ ನಂಗೆ ವಾಯ್ಸ್ ಕೇಳೋದು, ಪದೇ ಪದೇ ನನ್ನ ವಾಯ್ಸ್ ಕೇಳೋದು ಇರಿಟೇಟ್ ಅನ್ಸ್ತು ಭಾಳ. ನಾ ಅನ್ಕಂಫರ್ಟೇಬಲ್ ಆಗಿ ಮಾತಾಡ್ತಿದ್ದೆ. ಬಟ್ ಇವಾಗ ಫುಲ್ ಫ್ರೀ ಆಗಿ ಮಾತಾಡ್ತೀನಿ. ಲೈಕ್ ನಾರ್ಮಲ್ ಆಗಿ ಇಲ್ಲಿ ಯಾರೋ ನನ್ನ ಫ್ರೆಂಡ್ ಕುಂತಾರ ಅಂತ ತಿಳ್ಕೊಂಡು ಮಾತಾಡಕೊಂತಿಲ್ಲ ಇವಾಗ. ಇಟ್ ಫೀಲ್ಸ್ ನಾರ್ಮಲ್ ಬರ್ತಾ ಬರ್ತಾ. ನಾ ಆಕ್ಚುಲಿ ಭಾಳ ವಿಡಿಯೋಸ್ ರೆಕಾರ್ಡ್ ಮಾಡೀನಿ ಈ ತರ, ಬಟ್ ಪೋಸ್ಟ್ ಮಾಡಕ್ ಆಗಿಲ್ಲ ಬಿಕಾಸ್ ಐ ಫೆಲ್ಟ್ ಅಕಾರ್ಡ್ ಇನ್ ದಟ್. ಮತ್ ನಾ ಕರೆಕ್ಟ್ ಆಗಿ ಮಾತಾಡೇ ಇಲ್ಲ. ಬಟ್ ಇದೇ ನನ್ನ ಫಸ್ಟ್ ವಿಡಿಯೋನ ಇಷ್ಟು ನಾರ್ಮಲ್ ಆಗಿ ಮಾತಾಡ್ತಿದ್ದೀನಿ. ಸೊ ಇದನ್ನ ಪೋಸ್ಟ್ ಮಾಡ್ತೀನಿ. ಅಂಡ್ ಫಿಫ್ತ್ ಪಾಯಿಂಟ್ ಏನಂದ್ರೆ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಕಾನ್ಫಿಡೆನ್ಸ್ ಕಮ್ಸ್ ಓನ್ಲಿ ಆಫ್ಟರ್ ಯು ಸ್ಟಾರ್ಟ್. ಯಾ, ನಾವು ಕಾನ್ಫಿಡೆನ್ಸ್ ಬಂದಿಂದ ಎದ್ದು ಆಗಲ್ಲ ಅದು ಕೆಲಸ ಅಲ್ಲಿ. ನಮ್ಗೆ ಸ್ಟಾರ್ಟ್ ಮಾಡಿಂದ ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ಬರ್ತೀವಿ. ಯಾವ್ದಾದ್ರು ಕೆಲಸ ಸ್ಟಾರ್ಟ್ ಮಾಡಿಂದ ಅದ್ರ ಬಗ್ಗೆ ನಮ್ಗೆ ಕಾನ್ಫಿಡೆನ್ಸ್ ಬರ್ತು, ನನ್ ಕೈಲಿ ಮಾಡಕ್ ಆಗತ್ತೆ, ಇದ್ರಕಿನ್ನ ಬೆಟರ್ ಸ್ಟಾರ್ಟ್ ಮಾಡ್ಬೋದ್ನ ಅಂತ. ಇಲ್ಲ ನಾ ಹಂಗೆ ಕಾನ್ಫಿಡೆನ್ಸ್ ಬರೋಣ ಹಂಗೆ ಕುಂತ್ರ ಆಗಲ್ಲ. ಅದ್ ಕೆಲಸ ಅಲ್ಲೇ ಇರುತ್ತೆ, ನಿಮ್ ಕಾನ್ಫಿಡೆನ್ಸ್ ಅಲ್ಲೇ ಇರುತ್ತೆ, ನೀವು ಅಲ್ಲೇ ಇರ್ತೀರ. ಯಾರಾದ್ರೂ ಬೇರೆದವ್ರ ಆ ಸ್ಪಾಟ್ ತಗೊಂಡು ಅವ್ರು ಅಚೀವ್ ಮಾಡಿ ಅವ್ರ ಮುಂದೆ ಹೋಗ್ತಾರೆ, ನೀವು ಅಲ್ಲೇ ಇರ್ತೀರ, ಅಷ್ಟೇ ಆಗೋದು. ಸೊ ಕಾನ್ಫಿಡೆನ್ಸ್ ಬರ್ಲಿ ಅಂತ ವೇಟ್ ಮಾಡಕ್ ಹೋಗ್ಬೇಡಿ, ಸ್ಟಾರ್ಟ್ ಮಾಡಿ. ಕಾನ್ಫಿಡೆನ್ಸ್ ಆಟೋಮೆಟಿಕ್ ಆಗಿ ಬಂದೇ ಬರುತ್ತೆ. ಯೂಸ್ ದಿಸ್ ಮೋಸ್ಟ್ ಲೀಸ್ಟ್ ಅಗ್ರೀಡ್ ಒಪಿನಿಯನ್, ಬಟ್ ಇದು ನನ್ ಎಕ್ಸ್ಪೀರಿಯನ್ಸ್, ನನ್ ಪರ್ಸನಲ್ ಆಗಿ ಹೇಳ್ತೀನಿ. ಸ್ಟಾಪ್ ಕಂಪೇರಿಂಗ್ ಯೋರ್ ಸೆಲ್ಫ್. ಬಿಕಾಸ್ ನಂಗಷ್ಟೇ ಗೊತ್ತು ನಾ ಎಷ್ಟು ಕಷ್ಟ ಹಾಕ್ತೀನಿ, ನಾ ಎಷ್ಟು ಎಫರ್ಟ್ಸ್ ಹಾಕ್ತೀನಿ. ನನ್ ಜೊತೆ ಸ್ಟಾರ್ಟ್ ಮಾಡೋ ಕಂಟೆಂಟ್ ಕ್ರಿಯೇಟರ್ಸ್ ಲೈಕ್ ನನ್ಗೆ ಜಾಸ್ತಿ ಫಾಲೋವರ್ಸ್ ಇದ್ರೆ, ನೋ ಐ ಡೋಂಟ್ ಕಂಪೇರ್. ಬಿಕಾಸ್ ಅವ್ರು ಅಷ್ಟು ಎಫರ್ಟ್ಸ್ ಹಾಕ್ಯಾರ, ನಂಗೆ ಗೊತ್ತಿರ್ತದೆ. ನಾ ಎಷ್ಟು ಎಫರ್ಟ್ಸ್ ಹಾಕಿ ನಂಗೆ ಗೊತ್ತೈತಿ. ನೀ ಎಷ್ಟು ಎಫರ್ಟ್ಸ್ ಹಾಕಿ ನಿಂಗೆ ಅಷ್ಟು ರಿಸಲ್ಟ್ ಸಿಕ್ಕಿದೆ, ಅಲ್ಲಿ ಸ್ಯಾಟಿಸ್ಫೈ ಆಗಿದ್ದೀನಿ. So yeah, I stopped comparing myself to others. ಫಸ್ಟ್ ಎಷ್ಟು ಕಂಪೇರ್ ಮಾಡ್ತಿದ್ದೆ ಅಂದ್ರೆ, ನಂದು ಸ್ಕಿನ್ ಪಿಂಪಲ್ಸ್ ಇದೆ, ನಾ ಮೇಕಪ್ ಯೂಸ್ ಮಾಡಲ್ಲ, ನಾ ಸ್ಕಿನ್ ಕೇರ್ ಯೂಸ್ ಮಾಡಲ್ಲ, ಫ್ಯಾಟ್ ಇದ್ದೀನಿ, ವೈಟ್ ಇಲ್ಲ, ನಂಗೆ ಲೈಕ್ ಏಸ್ಥೆಟಿಕ್ ಬ್ಯಾಕ್ ಗ್ರೌಂಡ್ ಏನೂ ಇಲ್ಲ, ಲೈಟಿಂಗ್ಸ್ ಇಲ್ಲ, ಮೈಕ್ ಇಲ್ಲ, ಫ್ಯಾನ್ಸಿ ಸೆಟಪ್ ಏನೂ ಇಲ್ಲ, ಸೌಂಡ್ಸ್ ಡಿಸ್ಟರ್ಬೆನ್ಸಸ್ ಭಾಳ ಇದೆ. ಅಂದ್ರೂ ಸ್ಟಾರ್ಟ್ ಮಾಡಕ್ ಹಿಂದೆ ಮುಂದೆ ನೋಡಿದೆ. ಬಟ್ ಐ ಸ್ಟಾಪ್ಡ್ ಕಂಪೇರಿಂಗ್. ಆಲ್ ನಾವು ರಿಯಲ್ ಆಗಿ ಪೋಸ್ಟ್ ಮಾಡಿ ಕನ್ಸಿಸ್ಟೆಂಟ್ ಆಗಿದ್ರೆ ಎಲ್ಲ ವರ್ಕೌಟ್ ಆಗುತ್ತೆ ಅಂತ ನಮ್ಗೆ ಸ್ಟಾರ್ಟ್ ಮಾಡಿದೆ. ನಾ ಯಾರಿಗೂ ಕಂಪೇರ್ ಮಾಡಿದ್ರೆ ಸ್ಟಾಪ್ ಮಾಡಿದೆ. ಯಾ, ಲಾಸ್ಟ್ 7th ಪಾಯಿಂಟ್, ಸ್ಟಾರ್ಟಿಂಗ್ ವಾಸ್ ದಿ ಹಾರ್ಡೆಸ್ಟ್ ಸ್ಟೆಪ್. ಸ್ಟಾರ್ಟ್ ಮಾಡೋ ಮಟ್ಟ ಅಷ್ಟೇ ನಮಗೆ ಕಷ್ಟ ಅನ್ಸುತ್ತೆ. ಬಟ್ ಒಂದ್ಸತಿ ನಾವ್ ಏನಾದ್ರು ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಅಲ್ಲಿಂದ ನಾವು ಪಿಕಪ್ ಆಗ್ತೀವಿ, ಕನ್ಸಿಸ್ಟೆನ್ಸಿ ಬರುತ್ತೆ ನಮಗೆ, ಆ ಮೆಂಟಾಲಿಟಿ ಸ್ಟಾರ್ಟ್ ಆಗಿತ್ತು. ಸೊ ಸ್ಟಾರ್ಟ್ ಇಟ್ ರೈಟ್ ನೌ. ವಾಟ್ ಆರ್ ಯು ವೇಟಿಂಗ್ ಫಾರ್? ನಿಮ್ಗೆ ಮಾಡ್ಬೇಕಂತಿತ್ತ ಸ್ಟಾರ್ಟ್ ಮಾಡಿ. ಸೊ ದಟ್ಸ್ ಇಟ್ ಫಾರ್ ದಿ ವಿಡಿಯೋ. ನಿಮ್ಗೆ ಏನ್ ಈ ವಿಡಿಯೋ ನೋಡಿ ನಿಮ್ಗೆ ಏನ್ ಸ್ಟಾರ್ಟ್ ಮಾಡ್ಬೇಕನ್ಸಿತ್ತು? ಎನಿ ನ್ಯೂ ಥಿಂಗ್ಸ್ ಅಥವಾ ಈ ವರ್ಷದಲ್ಲಿ ಇದು ಸ್ಟಾರ್ಟ್ ಮಾಡ್ಬೇಕಂತ ಏನಾದ್ರು ಇದ್ರೆ ಕಮೆಂಟ್ ಮಾಡಿ. ಲೆಟ್ ಸಪೋರ್ಟ್ ಈಚ್ ಅದರ್. ಬಾಯ್.